ವೆಲ್ಕಮ್ ಟು ಮಂಗಳಾ ಫುಡ್ ಚಾನಲ್. ಇವತ್ತಿನ ರೆಸಿಪಿ ಈರುಳ್ಳಿ ಸೊಪ್ಪು ಕಡ್ಡಿ ಮೀನು ಪಲ್ಯ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ. ಕಡ್ಡಿ ಮೀನನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೆಚ್ಚಗಿರೋ ನೀರಲ್ಲಿ ತೊಳಿಬೇಕು. ಚಿಕ್ಕದೊಂದು ಬಾಣಲಿ ಇಕ್ಕಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಡ್ಡಿ ಮೀನು ಅದರಲ್ಲಿ ಹಾಕ್ಕೊಂಡು ಫ್ರೈ ಆಗೈತೆ. ಇವಾಗ ತಟ್ಟೆಯಲ್ಲಿ ತಕ್ಕೊಳೋಣ. ಚೆನ್ನಾಗಿ ಫ್ರೈ ಆಗೈತೆ. ಪಕ್ಕಕ್ಕೆ ಇಕ್ಬಿಟ್ಟು ಇವಾಗ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಒಂದು ಬಾಣಲಿ ಇಕ್ಕಿ, ಚಿಕ್ಕದೊಂದು ಬಾಣಲಿ ಇಕ್ಕಿ ಅದರಲ್ಲಿ ಮೆಣಸಿನ್ಕಾಯಿ ಹಾಕಿ ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಳೋಣ. ಹುರ್ಕೊಂಡಾದಮೇಲೆ ಬೆಳ್ಳುಳ್ಳಿ ಹಾಕೋಣ. 2 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ನಾನು, ಚಿಕ್ಕ ಬೆಳ್ಳುಳ್ಳಿ. ಅದನ್ನು ಸಹ ಹುರ್ಕೊಳೋಣ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳೋಣ. ಚೆನ್ನಾಗಿ ಹುರಿದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದನ್ನು ಸಹ ಹುರ್ಕೊಳೋಣ. ಹುರ್ಕೊಂಡಾದ್ಮೇಲೆ ಹುರ್ಕೊಂಡಿದ್ದಾಯಿತು. ಇದನ್ನು ತೆಗೆದಿಟ್ಟು ರೋಲೆಲ್ಲ ಹಾಕಿ ಕಚ್ಚಾ ಪಿಚ್ಚಾಗಿ ಇದನ್ನು ಚೆನ್ನಾಗಿ ಕಚ್ಚಾ ಪಿಚ್ಚ ಥರ ಜಜ್ಜಿ ಪ್ಲೇಟಿಗೆ ತಕ್ಕೊಂಡು ಒಂಚೂರು ಶುಂಠಿ ಹಾಕ್ಕೊಂಡು ಜಜ್ಕೊಂಡಿದ್ದೀವಿ. ಪ್ಲೇಟಿಗೆ ತೆಗಿಯೋಣ. ಒಂಚೂರು ಎಣ್ಣೆ ಹಾಕಿ ಬಾಣಲಿ ಎಣ್ಣೆ ಹಾಕಿ ಒಂಚೂರು ಈರುಳ್ಳಿ ಹಾಕೋಣ. ಸೊಪ್ಪಾಗಿರೋ ಈರುಳ್ಳಿನೇ ಯೂಸ್ ಮಾಡಬೇಕು, ಬೇರೆದು ಹಾಕ್ಬಾರ್ದು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಜಜ್ಜಿರೋ ಅಂಥ ಮಸಾಲೆ ಹಾಕೋಣ. ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ಸ್ವಲ್ಪ ಅರಿಶಿನ, ಅದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳೋಣ. ಇದು ಕಡ್ಡಿ ಮೀನು ಮಸಾಲೆ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ನಾನು. ಇದು ನಿಮಗೆ ಬೇಕು ಅಂದರೆ ನಾನು ಕಮೆಂಟಲ್ಲಿ ತಿಳಿಸಿ. ನಾವು ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಮೀನು, ಆಮೇಲೆ ಈರುಳ್ಳಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು 2 ನಿಮಿಷ ಅಷ್ಟೇ ಬೇಯಿಸ್ಕೊಂಡು ತಟ್ಟೆ ತೆಗೆದ್ಬಿಟ್ಟು ನೋಡೋಣ. ನೋಡಿ ಚೆನ್ನಾಗಿ ಬೇಯ್ದೈತೆ. ಇವಾಗ ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದಾಗೈತೆ, ಚೆನ್ನಾಗಿ ಬೇಯ್ದೈತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದನ್ನು ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈರುಳ್ಳಿ ಸೊಪ್ಪು ಕಡ್ಡಿ ಮೀನು ಪಲ್ಯ ರೆಡಿ.